ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೆಟ್ಟದಷ್ಟೇ ಅಚಲ ಸಾಧನೆಯ ಶಿಖರವನ್ನು ಏರಲು ಸತತವಾಗಿ ಶ್ರಮಿಸುವ, ಎಷ್ಟೇ ಕಷ್ಟ ಬಂದರೂ ಕುಗ್ಗದ, ಹೊರಗಿನಿಂದ ಕಠಿಣವಾಗಿ ಕಂಡರೂ ಒಳಗಡೆ ಅತ್ಯಂತ ಮೃದು ಹೃದಯ ಹೊಂದಿರುವ ಜವಾಬ್ದಾರಿಗಳ ಸರದಾರ ಈ ಮಕರ ರಾಶಿ ಪ್ರಪಂಚವೇ ಇವರ ವಿರುದ್ಧ ನಿಂತರೂ ಒಂಟಿಯಾಗಿ ಹೋರಾಡಿ ಗೆಲ್ಲುವ ಛಲ ಇವರದು. ಬಿದ್ದಷ್ಟು ಎತ್ತರಕ್ಕೆ ಬೆಳೆಯುವ ರಾಶಿ ಚಕ್ರದ ಅತ್ಯಂತ ಶ್ರಮಜೀವಿ, ಶಿಸ್ತುಬದ್ಧ ಮತ್ತು ನಿಗೂಢ ರಾಶಿಯೇ ಮಕರ ರಾಶಿ. ಸಾಕ್ಷಾತ್ ಕರ್ಮಫಲದಾತ ಶನಿದೇವರ ಕೃಪೆ ಇರುವ ಮಕರ ರಾಶಿಯವರಿಗೆ ಜೀವನದ ಮೊದಲರ್ಧ ಕಷ್ಟಗಳ ಸರಮಾಲೆಯಾದರೆ ದ್ವಿತೀಯಾರ್ಧ ರಾಜಯೋಗ. ಈ ನಿರ್ದಿಷ್ಟ ವಯಸ್ಸಿನಲ್ಲಿ ಇವರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಇವರ ಕಷ್ಟಗಳೆಲ್ಲ ಧೂಳಿಪಟವಾಗುತ್ತವೆ. ಮಕರ ರಾಶಿಯವರ ಆಳವಾದ ಗುಪ್ತ ರಹಸ್ಯಗಳು, ಅವರು ಯಾರಿಗೂ ಹೇಳದ ನೋವುಗಳು ಮತ್ತು ಯಾವ ವಯಸ್ಸಿಗೆ ದೇವರ ಕೃಪೆ ದೊರೆಯುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಯಲು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಥವಾ ಜೈ ಆಂಜನೇಯ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಲಿ. ನಮಸ್ಕಾರ ಸ್ನೇಹಿತರೆ. ರಾಶಿ ಚಕ್ರದಲ್ಲೇ ಅತ್ಯಂತ ವಾಸ್ತವಿಕ, ಮಹತ್ವಾಕಾಂಕ್ಷೆಯುಳ್ಳ ಮತ್ತು ಭೂಮಿ ತತ್ವದ ರಾಶಿಯಾದ ಮಕರ ರಾಶಿ ರಹಸ್ಯಗಳನ್ನು ಇಂದು ನಾವು ನೋಡೋಣ. ಮಕರ ರಾಶಿಯ ಚಿಹ್ನೆ ಮಕರ ಅಂದರೆ ಸಮುದ್ರದ ಆಡು ಅಥವಾ ಮೊಸಳೆ. ಇದು ಕೇವಲ ಒಂದು ಪ್ರಾಣಿಯ ಚಿಹ್ನೆ ಅಲ್ಲ, ಇದು ಮಕರ ರಾಶಿಯವರ ವ್ಯಕ್ತಿತ್ವದ ಸ್ಪಷ್ಟ ಕನ್ನಡಿ. ಹೇಗೆ ಬೆಟ್ಟವನ್ನು ಹತ್ತುವ ಪ್ರಾಣಿ ತನ್ನ ಗುರಿಯನ್ನು ಮುಟ್ಟುವವರೆಗೂ ಎಷ್ಟೇ ಅಡೆತಡೆಗಳಿದ್ದರೂ, ಕಲ್ಲು ಮುಳ್ಳುಗಳಿದ್ದರೂ ನಿಲ್ಲುವುದಿಲ್ಲವೋ, ಹಾಗೆಯೇ ಮಕರ ರಾಶಿಯವರು ಎಂದಿಗೂ ವಿಶ್ರಮಿಸುವುದಿಲ್ಲ. ಈ ರಾಶಿಯ ಅಧಿಪತಿ ನ್ಯಾಯ ದೇವತೆಯಾದ ಕರ್ಮಫಲದಾತ ಶನಿದೇವ. ಜ್ಯೋತಿಷ ಶಾಸ್ತ್ರದಲ್ಲಿ ಶನಿಯನ್ನು ಕಷ್ಟ ಕೊಡುವ ಗ್ರಹ ಎಂದು ಅನೇಕರು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಶನಿಯು ಶಿಸ್ತು, ಕರ್ಮ, ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಅತಿ ದೊಡ್ಡ ಗುರು. ಶನಿದೇವನು ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟು ಶುದ್ಧ ಮಾಡುವ ಅಕ್ಕಸಾಲಿಗನಿದ್ದಂತೆ. ಮಕರ ರಾಶಿಯವರನ್ನು ಶನಿದೇವನು ಕಷ್ಟಗಳ ಬೆಂಕಿಯಲ್ಲಿ ಬೇಯಿಸಿ ಅವರನ್ನು ವಜ್ರದಂತೆ ಕಠಿಣ ಮತ್ತು ಹೊಳೆಯುವಂತೆ ಮಾಡುತ್ತಾನೆ. ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಅಗಾಧವಾದ ತಾಳ್ಮೆ, ಸತತ ಪ್ರಯತ್ನ ಮತ್ತು ಯಾವುದೇ ಕಷ್ಟವನ್ನು ಎದುರಿಸಿ ನಿಲ್ಲುವ ಛಲ ರಕ್ತದಲ್ಲಿಯೇ ಬಂದಿರುತ್ತದೆ. ಮೇಲ್ನೋಟಕ್ಕೆ ಇವರನ್ನು ನೋಡಿದಾಗ ಇವರು ಬಹಳ ಗಂಭೀರ, ಮಿತ ಭಾಷೆ, ಕಠಿಣ ಸ್ವಭಾವದವರು ಮತ್ತು ಮುಂಗೋಪಿ ಎಂದು ಎನಿಸಬಹುದು. ಅವರು ಗಾಳಿಯಲ್ಲಿ ಗೋಪುರ ಕಟ್ಟುವವರಲ್ಲ, ಹಗಲುಗನಸು ಕಾಣುವವರಲ್ಲ. ಅವರು ಸಂಪೂರ್ಣವಾಗಿ ವಾಸ್ತವವನ್ನು ನಂಬುವವರು. ಅವರು ಸತ್ಯವನ್ನು ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳುತ್ತಾರೆ ಮತ್ತು ಸೋಮಾರಿತನವನ್ನು, ಸುಳ್ಳು ಹೇಳುವವರನ್ನು ಸ್ವಲ್ಪವೂ ಸಹಿಸುವುದಿಲ್ಲ. ಆದರೆ ಇದು ಅವರ ದುರಹಂಕಾರವಲ್ಲ, ಅದು ಅವರ ಪ್ರಾಮಾಣಿಕತೆ ಮತ್ತು ಜೀವನದ ಬಗೆಗಿನ ಗಂಭೀರತೆಯ ಪ್ರತಿರೂಪ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಕರ ರಾಶಿಯವರಿಗೆ ಕೇವಲ ಹಣ, ಅಂತಸ್ತು, ಕೆಲಸ ಮತ್ತು ಸ್ವಾರ್ಥ ಮಾತ್ರ ಮುಖ್ಯ. ಅವರಿಗೆ ಪ್ರೀತಿ, ಕರುಣೆ ಭಾವನೆಗಳಿಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಅತಿ ದೊಡ್ಡ ತಿರುವು. ಮಕರ ರಾಶಿಯವರು ತೆಂಗಿನಕಾಯಿಯ ಹಾಗೆ ಹೊರಗಿನಿಂದ ಬಂಡೆಯಂತೆ ಕಠಿಣ, ಆದರೆ ಒಡೆದು ನೋಡಿದರೆ ಒಳಗಡೆ ಅತ್ಯಂತ ಸಿಹಿಯಾದ ಮೃದುವಾದ ಎಳನೀರು. ತಮ್ಮ ಕಠಿಣ ಹೊರಕವಚದ ಒಳಗೆ ಅತ್ಯಂತ ಕಾಳಜಿಯುಳ್ಳ, ಯಾರಿಗೂ ನೋವು ಮಾಡಬಾರದೆಂದು ಬಯಸುವ ಸೂಕ್ಷ್ಮವಾದ ಹೃದಯವನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ. ತಮಗೆ ನೋವಾದಾಗ ಇವರು ಯಾರ ಮುಂದೆಯೂ ಕಣ್ಣೀರು ಹಾಕುವುದಿಲ್ಲ. ತಮ್ಮ ಕೋಣೆಯಲ್ಲಿ ಒಂಟಿಯಾಗಿ ಅಳುತ್ತಾರೆ ಹೊರತು ತಮ್ಮ ದೌರ್ಬಲ್ಯವನ್ನು ಜಗತ್ತಿಗೆ ತೋರಿಸುವುದಿಲ್ಲ. ಮಕರ ರಾಶಿಯವರ ಬಾಲ್ಯವು ಇತರ ಮಕ್ಕಳಂತೆ ಕೇವಲ ಆಟಪಾಠಗಳಿಂದ ಕೂಡಿರುವುದಿಲ್ಲ. ಇವರು ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡವರಂತೆ ವರ್ತಿಸಲು ಶುರು ಮಾಡುತ್ತಾರೆ. ಬಹುತೇಕ ಮಕರ ರಾಶಿಯವರು ತಮ್ಮ ಕುಟುಂಬದ ಕಷ್ಟಗಳನ್ನು ಬಹಳ ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ. ಮನೆಯ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಾರೆ. ತಂದೆ ತಾಯಿಯ ಕಷ್ಟಕ್ಕೆ ಆಸರೆಯಾಗಬೇಕು, ತನ್ನ ತಮ್ಮ ಅಕ್ಕ ತಂಗಿಯರ ಒಳ್ಳೆಯ ಭವಿಷ್ಯ ಕೊಡಬೇಕು ಎಂಬ ಹಂಬಲ ಇವರಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಬೇರೂರಿರುತ್ತದೆ. ಇವರು ತಮ್ಮ ಕುಟುಂಬಕ್ಕಾಗಿ ತಮ್ಮ ಸ್ವಂತ ಆಸೆ ಕನಸುಗಳನ್ನು ತ್ಯಾಗ ಮಾಡಲು ಸದಾ ಸಿದ್ಧರಿರುತ್ತಾರೆ. ತಾವು ಹರಿದ ಬಟ್ಟೆ ಹಾಕಿಕೊಂಡರೂ ತಮ್ಮ ಕುಟುಂಬದವರು ಚೆನ್ನಾಗಿರಬೇಕು ಎಂದು ಹಗಲಿರುಳು ದುಡಿಯುತ್ತಾರೆ. ಆದರೆ ವಿಪರ್ಯಾಸವೆಂದರೆ ಇವರು ಕುಟುಂಬಕ್ಕಾಗಿ ಎಷ್ಟೇ ಮಾಡಿದರೂ ಇವರಿಗೆ ಸಿಗಬೇಕಾದಷ್ಟು ಪ್ರೀತಿ, ಮನ್ನಣೆ ಅಥವಾ ಒಂದು ಧನ್ಯವಾದ ಎನ್ನುವ ಪದ ಕೂಡ ಇವರ ಸ್ವಂತ ಜನರಿಂದಲೇ ಸಿಗುವುದಿಲ್ಲ. ಆದರೂ ಇವರು ಬೇಸರ ಮಾಡಿಕೊಳ್ಳದೆ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಲೇ ಇರುತ್ತಾರೆ. ಇವರದು ಸದ್ದಿಲ್ಲದೆ ಸೇವೆ ಮಾಡುವ ಗುಣ. ವೃತ್ತಿ ಜೀವನಕ್ಕೆ ಬಂದರೆ ಮಕರ ರಾಶಿಯವರು ಹುಟ್ಟು ನಾಯಕರು ಮತ್ತು ಅತ್ಯುತ್ತಮ ಆಡಳಿತಗಾರರು. ಕೆಲಸವೇ ಇವರಿಗೆ ದೇವರು. ಇವರು ಸದಾ ಕೆಲಸದಲ್ಲಿ ಮಗ್ನರಾಗಿರುತ್ತಾರೆ. ಇವರಿಗೆ ಆಡಳಿತ ವಿಭಾಗ, ಸರ್ಕಾರಿ ಕೆಲಸ, ತಂತ್ರಜ್ಞಾನ ಕ್ಷೇತ್ರ, ಭೂಮಿ ಮತ್ತು ಕಟ್ಟಡ ನಿರ್ಮಾಣ, ಕೃಷಿ, ನ್ಯಾಯಾಂಗ ಮತ್ತು ಹಣಕಾಸು ನಿರ್ವಹಣೆಯಂಥ ಕ್ಷೇತ್ರಗಳು ಹೆಚ್ಚು ಸೂಕ್ತ. ತಾವು ಮಾಡುವ ಕೆಲಸದಲ್ಲಿ ಸಂಪೂರ್ಣ ಶ್ರದ್ಧೆ, ಪ್ರಾಮಾಣಿಕತೆ ಇರುತ್ತದೆ. ಇವರು ಆದ್ದಾರಿ
ಮೂಲಕ ಯಶಸ್ಸು ಗಳಿಸಲು ಬಯಸುವುದಿಲ್ಲ. ಮೆಟ್ಟಿಲು ಮೆಟ್ಟಿಲಾಗಿ ಮೇಲಿರುವುದರಿಂದ ಇವರಲ್ಲಿ ನಂಬಿಕೆ ಕೆಲಸದ ಸ್ಥಳದಲ್ಲಿರುವಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡುವವರು ಮತ್ತೊಬ್ಬರಿಲ್ಲ. ಇವರ ನಿರಂತರ ಶ್ರಮವನ್ನು ನೋಡಿ ಕೆಲವರು ಅಸೂಯೆ ಪಡಬಹುದು, ಕಾಲೆಳೆಯುವ ಪ್ರಯತ್ನ ಮಾಡಬಹುದು. ಆದರೆ ಮಕರ ರಾಶಿಯವರು ತಮ್ಮ ಕೆಲಸದ ಮೂಲಕವೇ ಟೀಕಾಕಾರರಿಗೆ ಉತ್ತರ ನೀಡುತ್ತಾರೆ. ಇವರ ತಾಳ್ಮೆ ಎಷ್ಟಿರುತ್ತದೆ ಅಂದರೆ ಒಂದು ಕೆಲಸ ಆಗುವವರೆಗೂ 100 ಬಾರಿಯಾದರೂ ಪ್ರಯತ್ನಿಸುವ ಹಠ ಇವರಲ್ಲಿದೆ. ಇವರ ಈ ಶಿಸ್ತುಬದ್ಧ ನಡೆಯೇ ಇವರನ್ನು ತಮ್ಮ ವೃತ್ತಿಯಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಕರೆದೊಯ್ಯುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಎಚ್ಚರಿಕೆ ವಹಿಸುವ ಲೆಕ್ಕಾಚಾರದ ತಂತ್ರಜ್ಞರು. ಕಷ್ಟಪಟ್ಟು ದುಡಿದ ಹಣದ ಬೆಲೆ ಇವರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಹಣವನ್ನು ಶೋಕಿಗಾಗಿ ಅಥವಾ ಅನವಶ್ಯಕವಾಗಿ ಖರ್ಚು ಮಾಡುವುದಿಲ್ಲ. ಉಳಿತಾಯ ಮತ್ತು ಭವಿಷ್ಯದ ಭದ್ರತೆಗೆ ಇವರು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಮಕರ ರಾಶಿಯವರು ಭೂಮಿ ತತ್ವದ ರಾಶಿಯಾಗಿರುವುದರಿಂದ ಇವರಿಗೆ ಭೂಮಿ, ಮನೆ, ನಿವೇಶನಗಳ ಮೇಲೆ ಹೆಚ್ಚು ಒಲವು. ತಮ್ಮದೇ ಆದ ಒಂದು ಸುಂದರವಾದ ಮನೆ ಕಟ್ಟಬೇಕು, ಸ್ವಲ್ಪ ಜಮೀನು ಮಾಡಬೇಕು ಎಂಬುದು ಇವರ ಅತಿ ದೊಡ್ಡ ಕನಸಾಗಿರುತ್ತದೆ. ಮತ್ತು ಶನಿದೇವರ ಆಶೀರ್ವಾದದಿಂದ ಇವರು ತಮ್ಮ ಜೀವಿತಾವಧಿಯಲ್ಲಿ ಅಪಾರವಾದ ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡುತ್ತಾರೆ. ಇವರು ಯಾರಿಗಾದರೂ ಸಾಲ ಕೊಟ್ಟರೆ ಅದು ವಾಪಸ್ ಬರುವುದು ಕಷ್ಟ. ಅದೇ ಇವರು ಸಾಲ ಮಾಡಿದರೆ ಅದನ್ನು ತೀರಿಸುವವರೆಗೂ ಇವರಿಗೆ ನಿದ್ದೆ ಬರುವುದಿಲ್ಲ. ಇವರ ಈ ಹಣಕಾಸಿನ ಶಿಸ್ತೆ ಇವರನ್ನು ಜೀವನದ ಉತ್ತರಾರ್ಧದಲ್ಲಿ ಅತಿ ದೊಡ್ಡ ಶ್ರೀಮಂತರನ್ನಾಗಿ ಮಾಡುತ್ತದೆ. ಪ್ರೀತಿಯ ವಿಷಯದಲ್ಲಿ ಇವರು ಬಹಳ ನಿಧಾನ. ಮೊದಲ ನೋಟದ ಪ್ರೀತಿ ಇವರಿಗೆ ಅರ್ಥವಾಗುವುದಿಲ್ಲ. ಪ್ರೀತಿಯಲ್ಲಿ ಯೋಚಿಸಿ ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಆದರೆ ಇಲ್ಲಿದೆ ನೋಡಿ ಮಕರ ರಾಶಿಯವರ ಮತ್ತೊಂದು ರಹಸ್ಯ. ಇವರು ತಮ್ಮ ಪ್ರೀತಿಯಲ್ಲಿ ಬರೀ ಮಾತಿನಲ್ಲಿ ಹೇಳುವುದಕ್ಕಿಂತ ತಮ್ಮ ಕೆಲಸ ಮತ್ತು ಕಾಳಜಿಯ ಮೂಲಕ ತೋರಿಸುತ್ತಾರೆ. ನಿಮ್ಮ ಹುಟ್ಟುಹಬ್ಬವನ್ನು ಮರೆಯಬಹುದು, ಆದರೆ ನಿಮಗೆ ಹುಷಾರಿಲ್ಲದಿದ್ದಾಗ ಇಡೀ ರಾತ್ರಿ ನಿದ್ದೆಗಟ್ಟು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. ಒಮ್ಮೆ ಇವರು ನಿಮ್ಮನ್ನು ನಂಬಿ ಪ್ರೀತಿಸಲು ಶುರು ಮಾಡಿದರೆ ಜೀವನ ಪೂರ್ತಿ ನಿಮ್ಮ ಕೈ ಬಿಡುವುದಿಲ್ಲ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಸಂಗಾತಿಯ ಜೊತೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಪ್ರೀತಿಯಲ್ಲಿ ಇವರ ನಿಷ್ಠೆ ಮತ್ತು ನಂಬಿಕೆಯನ್ನು ಯಾರೂ ಸರಿಗಟ್ಟಲು ಸಾಧ್ಯವಿಲ್ಲ. ಆದರೆ ಇವರ ಅತಿಯಾದ ಕೆಲಸದ ಗೀಳು ಮತ್ತು ಮೌನವೇ ಕೆಲವೊಮ್ಮೆ ಕೌಟುಂಬಿಕ ಜೀವನದಲ್ಲಿ ಅಥವಾ ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು. ತಮ್ಮ ಸಂಗಾತಿಗೆ ಅಥವಾ ಪ್ರೀತಿ ಪಾತ್ರರಿಗೆ ಸಾಕಷ್ಟು ಸಮಯ ಕೊಡುವುದು ಇವರಿಗೆ ಕಷ್ಟವಾಗಬಹುದು. ಇದರಿಂದಾಗಿ ಸಂಗಾತಿಗೆ ಇವರಿಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ ಎಂಬ ತಪ್ಪು ಕಲ್ಪನೆ ಮೂಡಬಹುದು. ಮಕರ ರಾಶಿಯವರು ವಾರಾಂತ್ಯದಲ್ಲಾದರೂ ಕೆಲಸ ಬಿಟ್ಟು ಕುಟುಂಬದೊಂದಿಗೆ ಸಮಯ ಕಳೆಯುವುದನ್ನು ಮತ್ತು ತಮ್ಮ ಮನಸ್ಸಿನ ಭಾವನೆಗಳನ್ನು ತುಟಿಯ ಮೂಲಕ ವ್ಯಕ್ತಪಡಿಸುವುದನ್ನು ಕಲಿಯಬೇಕಾಗುತ್ತದೆ. ಮಕರ ರಾಶಿಯವರಿಗೆ ನೂರಾರು ಸ್ನೇಹಿತರಿರುವುದಿಲ್ಲ. ಇವರ ಸ್ನೇಹಿತರ ಬಳಗ ಬಹಳ ಚಿಕ್ಕದು. ಆದರೆ ಆ ಚಿಕ್ಕ ಗುಂಪಿನಲ್ಲಿರುವವರು ಇವರ ಪ್ರಾಣಕ್ಕೆ ಪ್ರಾಣ ಕೊಡುವ ಆಪ್ತರಾಗಿರುತ್ತಾರೆ. ಇವರು ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ. ಆದರೆ ಒಮ್ಮೆ ನಂಬಿದರೆ ಅವರಿಗಾಗಿ ಪ್ರಪಂಚವನ್ನೇ ಎದುರು ಹಾಕಿಕೊಳ್ಳುತ್ತಾರೆ. ಸ್ನೇಹಿತರು ಕಷ್ಟದಲ್ಲಿದ್ದರೆ ರಾತ್ರಿ 12 ಗಂಟೆ ಆದರೂ ಓಡಿ ಹೋಗಿ ಸಹಾಯ ಮಾಡುತ್ತಾರೆ. ಆದರೆ ಯಾರಾದರೂ ಇವರಿಗೆ ದ್ರೋಹ ಬಗೆದರೆ ಅಥವಾ ಇವರ ನಂಬಿಕೆಯನ್ನು ಒಡೆದರೆ ಮಕರ ರಾಶಿಯವರು ಸುಲಭವಾಗಿ ಕ್ಷಮಿಸುವವರಲ್ಲ. ಇವರು ರಸ್ತೆಗಿಳಿದು ಜಗಳವಾಡುವುದಿಲ್ಲ ಅಥವಾ ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕುವುದಿಲ್ಲ. ಬದಲಾಗಿ ತಮಗೆ ದ್ರೋಹ ಮಾಡಿದವರನ್ನು ತಮ್ಮ ಜೀವನದಿಂದ ಸಂಪೂರ್ಣವಾಗಿ ಶಾಶ್ವತವಾಗಿ ದೂರ ಮಾಡಿಬಿಡುತ್ತಾರೆ. ಆ ವ್ಯಕ್ತಿ ಇವರ ಪಾಲಿಗೆ ಸತ್ತಂತೆ. ದ್ರೋಹಿಗಳಿಗೆ ಇವರು ಎರಡನೇ ಅವಕಾಶ ಕೊಡುವುದೇ ಇಲ್ಲ. ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಇವರು ಅತಿಯಾಗಿ ಯೋಚಿಸುತ್ತಾರೆ. ಒಂದು ಸಣ್ಣ ವಿಷಯವನ್ನು ಹಿಡಿದುಕೊಂಡು ಮನಸ್ಸಲ್ಲೇ ಸಾವಿರಾರು ಲೆಕ್ಕಾಚಾರ ಹಾಕುತ್ತಾರೆ. ಪ್ರತಿಯೊಂದರಲ್ಲೂ ನಕಾರಾತ್ಮಕತೆಯನ್ನು ಮೊದಲು ಹುಡುಕುವ ಸ್ವಭಾವ ಇವರದ್ದು. ಏನಾದರೂ ಕೆಟ್ಟದ್ದಾಗಿ ಬಿಟ್ಟರೆ ಎಂಬ ಭಯ ಇವರನ್ನು ಸದಾ ಕಾಡುತ್ತದೆ. ಯಾರೊಬ್ಬರ ಸಹಾಯವನ್ನು ಕೇಳದೆ, ಯಾರಿಗೂ ಕೆಲಸ ಒಪ್ಪಿಸದೆ ಎಲ್ಲ ಜವಾಬ್ದಾರಿಯನ್ನು ತಮ್ಮ ತಲೆಯ ಮೇಲೆ ಹಾಕಿಕೊಂಡು ಒದ್ದಾಡುವ ಸ್ವಭಾವ ಇವರ ಅತಿ ದೊಡ್ಡ ಶತ್ರು. ತಾವು ಹಿಡಿದದ್ದೇ ಸರಿ, ತಮ್ಮ ನಿರ್ಧಾರವೇ ಅಂತಿಮ ಎಂದು ಸಾಧಿಸುವ ಇವರ ರೀತಿ ಕೆಲವೊಮ್ಮೆ ಇವರಿಗೆ ಮುಳುವಾಗುತ್ತದೆ. ಇತರರ ಸಲಹೆಗಳನ್ನು ಸ್ವೀಕರಿಸಲು ಇವರು ಒಪ್ಪುವುದಿಲ್ಲ. ಎಷ್ಟೋ ಬಾರಿ ಇವರು ತಮ್ಮ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಎಲ್ಲವನ್ನೂ ತಮ್ಮೊಳಗೆ ನುಂಗಿಕೊಳ್ಳುವುದರಿಂದ ಮಾನಸಿಕ ಒತ್ತಡಕ್ಕೆ, ಖಿನ್ನತೆಗೆ ಒಳಗಾಗುತ್ತಾರೆ. ಜನಸಂದಣಿಯಲ್ಲಿದ್ದರೂ ತಾವು ಒಂಟಿ ಎಂಬ ಭಾವನೆ ಇವರನ್ನು ಕಾಡುತ್ತದೆ. ಆರೋಗ್ಯದ ವಿಚಾರದಲ್ಲಿ ಮಕರ ರಾಶಿಯವರು ದೀರ್ಘಾಯುಷಿಗಳು. ವಯಸ್ಸಾದಷ್ಟು ಇವರು ಹೆಚ್ಚು ಗಟ್ಟಿಯಾಗುತ್ತಾರೆ. ಆದರೆ ಈ ರಾಶಿಯನ್ನು ಶನಿ ಆಳುವುದರಿಂದ ಮತ್ತು ಶನಿಯು ಮೂಳೆ ಹಾಗೂ ಹಲ್ಲುಗಳಿಗೆ ಕಾರಕನಾಗಿರುವುದರಿಂದ ಇವರಿಗೆ ಮೂಳೆ, ಕೀಲು ನೋವು, ಮಂಡಿ ನೋವು, ಬೆನ್ನು ನೋವು, ಹಲ್ಲುಗಳ ಸಮಸ್ಯೆ ಮತ್ತು ಚರ್ಮದ ತೊಂದರೆಗಳು ಹೆಚ್ಚಾಗಿ ಕಾಡಬಹುದು.
ಜೊತೆಗೆ ಅತಿಯಾದ ಕೆಲಸ ಮತ್ತು ಜವಾಬ್ದಾರಿಯಿಂದ ಅಜೀರ್ಣ ಮತ್ತು ತೀವ್ರವಾದ ಮಾನಸಿಕ ಒತ್ತಡ ಇವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಇವರು ಪ್ರತಿದಿನ ಯೋಗ, ಧ್ಯಾನ ಅಥವಾ ಕನಿಷ್ಠ ಪಕ್ಷ ನಡಿಗೆ ಮಾಡುವುದು ಅತ್ಯಗತ್ಯ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದನ್ನು ಇವರು ಕಲಿಯಬೇಕು. ಮಕರ ರಾಶಿಯವರ ಜೀವನ ಒಂದು ರೀತಿಯಲ್ಲಿ ವಿಭಿನ್ನ ಹಾದಿಯಲ್ಲಿ ಸಾಗುತ್ತದೆ. ಚಿಕ್ಕ ವಯಸ್ಸಿನಲ್ಲೇ ವಯಸ್ಸಾದವರಂತೆ ಜವಾಬ್ದಾರಿ ಹೊರುತ್ತಾರೆ. ಇವರ 20 ರಿಂದ 30ನೇ ವಯಸ್ಸಿನ ಅವಧಿ ಅತ್ಯಂತ ಕಠಿಣ ಹೋರಾಟ, ಕಣ್ಣೀರು, ಸೋಲು ಮತ್ತು ಅಪಮಾನಗಳಿಂದ ಕೂಡಿರುತ್ತದೆ. ಎಷ್ಟೇ ಕಷ್ಟಪಟ್ಟರೂ ಪ್ರತಿಫಲ ಸಿಗುವುದಿಲ್ಲ. ಆದರೆ ಯಾವಾಗ ಇವರು 30ನೇ ವಯಸ್ಸಿಗೆ ಕಾಲಿಡುತ್ತಾರೋ ಇವರ ಜೀವನದಲ್ಲಿ ಸ್ಥಿರತೆ ಬರಲು ಶುರುವಾಗುತ್ತದೆ. ವಿಶೇಷವಾಗಿ 35 ರಿಂದ 36 ವರ್ಷವಾಗುತ್ತಿದ್ದಂತೆ ಸಾಕ್ಷಾತ್ ಶನಿದೇವರ ಆಶೀರ್ವಾದದಿಂದ ಇವರ ಜೀವನದಲ್ಲಿ ಬಹುದೊಡ್ಡ ಊಹಿಸಲಾಗದ ತಿರುವು ಬರುತ್ತದೆ. ಇಷ್ಟು ದಿನಗಳ ಕಾಲ ಇವರು ಪಟ್ಟ ಶ್ರಮಕ್ಕೆ, ಉಂಡ ನೋವಿಗೆ, ಸುರಿಸಿದ ಬೆವರಿಗೆ ತಕ್ಕ ಪ್ರತಿಫಲ ಬಡ್ಡಿ ಸಮೇತ ದೊರೆಯುತ್ತದೆ. ಹಣ, ಅಧಿಕಾರ, ಅಂತಸ್ತು, ಸಮಾಜದಲ್ಲಿ ಗೌರವ ಎಲ್ಲವೂ ಇವರ ಕಾಲ ಕೆಳಗೆ ಬಂದು ಬೀಳುತ್ತದೆ. ಯಾರು ಇವರನ್ನು ನಿಂದಿಸಿದರೂ ಅವರೇ ಇವರ ಮುಂದೆ ತಲೆಬಾಗಿ ನಿಲ್ಲುವಂತಹ ಅದ್ಭುತ ರಾಜಯೋಗ ಇವರದ್ದಾಗುತ್ತದೆ. ಇವರ 2ನೇ ಜೀವನ ಅತ್ಯಂತ ವೈಭವಯುತವಾಗಿರುತ್ತದೆ. ಮಕರ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಮತ್ತು ಎದುರಾಗುವ ಕಂಟಕಗಳನ್ನು ನಿವಾರಿಸಿಕೊಳ್ಳಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ಹೇಳಲಾಗಿದೆ. ಈ ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿದರೆ ನಿಮ್ಮೆಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತವೆ. ಪ್ರತಿ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಮನೆಯಲ್ಲಿ ದೇವರ ಮುಂದೆ ಅಥವಾ ಶನಿದೇವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ಬಹಳ ಶ್ರೇಷ್ಠ. ಶನಿದೇವನಿಗೆ ಆಂಜನೇಯ ಎಂದರೆ ಅತ್ಯಂತ ಪ್ರೀತಿ. ಹಾಗಾಗಿ ಪ್ರತಿದಿನ ಅಥವಾ ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸಾ ಪಠಿಸುವುದರಿಂದ ನಿಮ್ಮ ಮನಸ್ಸಿನ ಭಯ, ಆತಂಕ ದೂರವಾಗಿ ಅದ್ಭುತವಾದ ಧೈರ್ಯ ಬರುತ್ತದೆ. ಶನಿದೇವರು ಬಡವರು, ಕಾರ್ಮಿಕರು, ವಯಸ್ಸಾದವರು ಮತ್ತು ಅಂಗವಿಕಲರ ಪ್ರತಿನಿಧಿ. ಹಾಗಾಗಿ ನಿಮ್ಮ ಕೈಲಾದಾಗಲೆಲ್ಲ ಆಸ್ಪತ್ರೆಗೆ, ಅನಾಥಾಶ್ರಮಕ್ಕೆ ಅಥವಾ ರಸ್ತೆಯಲ್ಲಿ ಕಷ್ಟಪಡುವ ಶ್ರಮಿಕ ವರ್ಗದ ಜನರಿಗೆ ಸಹಾಯ ಮಾಡಿ, ಅನ್ನದಾನ ಮಾಡಿ. ಅವರ ಮುಖದಲ್ಲಿ ಮೂಡುವ ನಗು ಶನಿದೇವನ ಆಶೀರ್ವಾದವಾಗಿ ನಿಮ್ಮನ್ನು ಕಾಯುತ್ತದೆ. ಪ್ರತಿದಿನ ಕಾಗೆಗಳಿಗೆ ಅನ್ನ ಇಡುವುದು ಮತ್ತು ಬೀದಿ ನಾಯಿಗಳಿಗೆ, ವಿಶೇಷವಾಗಿ ಕಪ್ಪು ನಾಯಿಗೆ ಆಹಾರ ನೀಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗುತ್ತವೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಓಂ ಶನೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ನಿರ್ಧಾರ ತೆಗೆದುಕೊಳ್ಳುವ ಅದ್ಭುತ ಶಕ್ತಿ ಲಭಿಸುತ್ತದೆ. ಅತಿಯಾದ ಯೋಚನೆಯನ್ನು ಬಿಟ್ಟು ಬಿಡಿ. ಎಲ್ಲವನ್ನ ನೀವೇ ನಿಯಂತ್ರಿಸಲು ಸಾಧ್ಯವಿಲ್ಲ. ಕಾಲಕ್ಕೆ ತಕ್ಕಂತೆ ಬಿಟ್ಟು ಬಿಡಬೇಕು ಎಂಬುದನ್ನು ಒಪ್ಪಿಕೊಳ್ಳಿ. ವಾರದಲ್ಲಿ ಒಂದು ದಿನವಾದರೂ ನಿಮಗಾಗಿ, ನಿಮ್ಮ ಮನರಂಜನೆಗಾಗಿ ಸಮಯ ಮೀಸಲಿಡಿ. ಹಾಗಾದರೆ ಸ್ನೇಹಿತರೆ, ಮಕರ ರಾಶಿ ಎಂದರೆ ಕಠಿಣತೆ, ಒಣ ಗಾಂಭೀರ್ಯ ಅಥವಾ ಬರೀ ಹಣದ ಹಿಂದೆ ಓಡುವ ಯಂತ್ರ ಅಲ್ಲ. ಅವರೊಳಗೆ ಒಂದು ಜವಾಬ್ದಾರಿಯುತ, ಪ್ರೀತಿಯಿಂದ ತುಂಬಿದ ನಿಷ್ಕಲ್ಮಶವಾದ ಹೃದಯವಿದೆ. ತನ್ನ ಕುಟುಂಬಕ್ಕಾಗಿ, ತಾನು ನಂಬಿದವರಿಗಾಗಿ ತಮ್ಮ ಸರ್ವಸ್ವವನ್ನು, ತಮ್ಮ ಕನಸುಗಳನ್ನು ನಗು ನಗುತ್ತಾ ತ್ಯಾಗ ಮಾಡುವ ತ್ಯಾಗಮಯ ಗುಣವಿದೆ. ಎಷ್ಟೇ ಕಷ್ಟ ಬಂದರೂ, ಸಾಲು 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 ಬಿರುಗಾಳಿಗಳೇ ಎದುರಾದರೂ ಬಂಡೆಯೆಂದೇ ನಿಂತು ಎದುರಿಸುವ ಧೈರ್ಯವಿದೆ. ಇವರು ನುಡಿದರೆ ಮುತ್ತಿನ ಹಾರ, ಇಟ್ಟ ಹೆಜ್ಜೆ ಹಿಂದಿಡುವುದಿಲ್ಲ. ಸಮಾಜಕ್ಕೆ ಇವರಂತಹ ಪ್ರಾಮಾಣಿಕ ಮತ್ತು ಶ್ರಮಜೀವಿಗಳ ಅಗತ್ಯ ಬಹಳಷ್ಟಿದೆ. ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯವರನ್ನು ಭೇಟಿಯಾದಾಗ ಆ ಗಂಭೀರ ಮುಖದ ಹಿಂದಿರುವ ಅಪ್ಪಟ ಪ್ರೀತಿಯ ಜೀವವನ್ನು, ಅವರು ಪಟ್ಟ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅವರನ್ನು ಪ್ರೀತಿಯಿಂದ ಮಾತನಾಡಿಸಿ. ಒಂದು ಸಣ್ಣ ಮೆಚ್ಚುಗೆಯ ಮಾತು ಹೇಳಿ. ಅವರ ಮುಖದಲ್ಲಿ ಮೂಡುವ ನಗು ಅವರ ಜೀವಿತಾವಧಿಯ ಆಯಾಸವನ್ನು ಕಳೆಯುತ್ತದೆ. ನೀವು ಮಕರ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಆಪ್ತರು ಮಕರ ರಾಶಿಯವರಾಗಿದ್ದರೆ ಈ ವಿಡಿಯೋದಲ್ಲಿ ಹೇಳಿರುವ ವಿಷಯಗಳು ನಿಮ್ಮ ಜೀವನಕ್ಕೆ ಎಷ್ಟರ ಮಟ್ಟಿಗೆ ತಾಳೆಯಾಗುತ್ತಿವೆ ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಅನುಭವಗಳು ಇತರರಿಗೂ ಸ್ಫೂರ್ತಿಯಾಗಬಹುದು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ರಾಶಿಗಳ ಗುಪ್ತ ರಹಸ್ಯಗಳನ್ನು ತಿಳಿಯುವಂಥ ಅತ್ಯುತ್ತಮ ವಿಡಿಯೋಗಳನ್ನು ನಿಯಮಿತವಾಗಿ ನೋಡಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಆತ್ಮೀಯ ಮಕರ ರಾಶಿಯವರೇ, 12 ವರ್ಷಗಳ ಬಳಿಕ ದೇವಗುರು ಬೃಹಸ್ಪತಿ ತನ್ನ ಸ್ಥಾನ ಬದಲಾಯಿಸುತ್ತಿದ್ದಾರೆ. ಈ ಬದಲಾವಣೆ ಮಕರ ರಾಶಿಯವರಿಗೆ ವರದಾನವಾಗುತ್ತದಾ ಅಥವಾ ಒಂದು ದೊಡ್ಡ ಎಚ್ಚರಿಕೆಯಾಗುತ್ತಾ?
ನಿಮ್ಮ ಜೀವನದಲ್ಲಿ ಇನ್ನು 3 ತಿಂಗಳು ಏನನ್ನ ಬೇಕಾದರೂ ಬದಲಾಯಿಸಬಹುದು. ಆದರೆ 5 ತಪ್ಪು ನಿರ್ಧಾರ ಎಲ್ಲವನ್ನೂ ಹಾಳು ಮಾಡಬಹುದು. ಈ ಗುರು ಸಂಚಾರದಲ್ಲಿ ಲಾಭ ಪಡೆಯುವ ದಾರಿ, ನಷ್ಟ ತಪ್ಪಿಸುವ ಉಪಾಯ, ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕು, ಯಾವ ಪರಿಹಾರ ಮಾಡಿದರೆ ಯಶಸ್ಸು, ಎಲ್ಲವೂ ಈ ವಿಡಿಯೋದಲ್ಲಿದೆ. ಯಾವುದೇ ಕಾರಣಕ್ಕೂ ನಾನು ತಿಳಿಸಿರುವ 3ನೇ ಪರಿಹಾರವನ್ನು ತಪ್ಪಿಸಲು ಹೋಗಬೇಡಿ. ಆ ಸರಳ ಪರಿಹಾರ ನಿಮ್ಮ ಜೀವನವನ್ನೇ ಉದ್ಧಾರ ಮಾಡುತ್ತದೆ. ಪೂರ್ತಿ ವಿಡಿಯೋ ನೋಡುವುದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಜೈ ಗುರುದೇವ ಅಥವಾ ನನ್ನ ಕಷ್ಟಗಳಿಗೆ ಗುರುರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಮಕರ ರಾಶಿಯವರೇ, ನೀವು ಹುಟ್ಟಿನಿಂದಲೇ ಶ್ರಮಜೀವಿಗಳು ಮತ್ತು ಅತ್ಯಂತ ಜವಾಬ್ದಾರಿಯುತ ವ್ಯಕ್ತಿಗಳು. ಶನಿದೇವನ ಆಳ್ವಿಕೆಗೆ ಒಳಪಟ್ಟಿರುವ ನಿಮ್ಮ ರಾಶಿಯವರು ಜೀವನದಲ್ಲಿ ಯಾವುದನ್ನು ಸುಲಭವಾಗಿ ಪಡೆದವರಲ್ಲ. ಪ್ರತಿಯೊಂದು ಸಣ್ಣ ಸಾಧನೆಗೂ, ಪ್ರತಿಯೊಂದು ಹೆಜ್ಜೆಗೂ ನೀವು ನಿಮ್ಮ ಬೆವರನ್ನು ಹರಿಸಿದ್ದೀರಿ, ಹಗಲಿರುಳು ಕಷ್ಟಪಟ್ಟಿದ್ದೀರಿ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಮಾನಸಿಕ ಒತ್ತಡ, ವೃತ್ತಿ ಜೀವನದ ಏರಿಳಿತಗಳು, ಆರ್ಥಿಕ ಮುಗ್ಗಟ್ಟು ಮತ್ತು ಸಂಬಂಧಗಳಲ್ಲಿ ಎದುರಾದ ಬಿರುಕುಗಳು ಕೇವಲ ನಿಮಗೆ ಮಾತ್ರ ಗೊತ್ತು. ಹೊರಗಡೆ ನಗುನಗುತ್ತಾ ಯಾರಿಗೂ ತಮ್ಮ ನೋವನ್ನು ತೋರಿಸಿಕೊಳ್ಳದೆ ಎಲ್ಲವನ್ನು ತಮ್ಮೊಳಗೆ ಅರಗಿಸಿಕೊಳ್ಳುವ ನಿಮ್ಮ ವ್ಯಕ್ತಿತ್ವ ನಿಜಕ್ಕೂ ಮೆಚ್ಚುವಂಥದ್ದು. ಇನ್ನು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಮಕರ ರಾಶಿಯ ಅವಿವಾಹಿತರಿಗೆ ಇದು ನಿಜಕ್ಕೂ ಒಂದು ಸುವರ್ಣ ಕಾಲ. ಎಷ್ಟೋ ವರ್ಷಗಳಿಂದ ಸೂಕ್ತ ಸಂಗಾತಿಗಾಗಿ ಹುಡುಕುತ್ತಿದ್ದವರಿಗೆ ವಿವಾಹದ ಮಾತುಕತೆಗಳು ಹತ್ತಿರ ಬಂದು ಅರ್ಧಕ್ಕೆ ನಿಂತು ಹೋಗುತ್ತಿದ್ದವರಿಗೆ ವಯಸ್ಸಾಗುತ್ತದೆ. ಮದುವೆ ಯೋಗ ಕೂಡಿ ಬಾರದೆ ಕಂಗಾಲಾಗಿದ್ದವರಿಗೆ ಈಗ ಖಚಿತವಾದ ವಿವಾಹ ಯೋಗ ಕೂಡಿ ಬರಲಿದೆ. ನಿಮ್ಮ ಮನಸ್ಸಿಗೆ ಒಪ್ಪುವ, ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ, ನಿಮ್ಮ ಸಂಕಷ್ಟಗಳಲ್ಲಿ ಜೊತೆಯಾಗಿ ನಿಲ್ಲುವ ಮತ್ತು ನಿಮ್ಮ ಭವಿಷ್ಯಕ್ಕೆ ಆಧಾರವಾಗುವ ಸುಂದರವಾದ ಗುಣವಂತ ಸಂಗಾತಿ ನಿಮಗೆ ಸಿಗಲಿದ್ದಾರೆ. 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರುವ ಗುರುವು ವಿವಾಹದ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು, ದೋಷಗಳನ್ನು ನಿವಾರಣೆ ಮಾಡುತ್ತಾನೆ. ನಿಮ್ಮ ಮನೆಯಲ್ಲಿ ಕಂಕಣ ಭಾಗ್ಯದ ಸದ್ದು, ಮಂಗಳವಾದ್ಯಗಳ ಶಬ್ದ ಕೇಳಿ ಬರಲಿದೆ. ಕೇವಲ ಅವಿವಾಹಿತರಿಗೆ ಮಾತ್ರವಲ್ಲ, ವಿವಾಹಿತರಿಗೂ ಈ ಸಮಯ ಅತ್ಯಂತ ಮಧುರವಾಗಿರುತ್ತದೆ. ಗಂಡ ಹೆಂಡತಿಯ ನಡುವೆ ಈ ಹಿಂದೆ ಇದ್ದ ಹಳೆಯ ಮನಸ್ತಾಪಗಳು, ಸಣ್ಣ ಪುಟ್ಟ ಜಗಳಗಳು, ತಪ್ಪು ತಿಳುವಳಿಕೆಗಳು ಉದಯಿಸುತ್ತಿರುತ್ತವೆ. ಸೂರ್ಯನ ಮುಂದಿನ ಮಂಜಿನಂತೆ ಕರಗಿ ಹೋಗುತ್ತವೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ, ಪ್ರೀತಿ ಮತ್ತು ವಿಶ್ವಾಸ ಇಮ್ಮಡಿಯಾಗುತ್ತದೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಬೆಳೆಯುತ್ತದೆ. ನೀವಿಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾಗಿ ಬೆನ್ನೆಲುಬಾಗಿ ನಿಲ್ಲುತ್ತೀರಿ. ನಿಮ್ಮ ಮನೆಯ ವಾತಾವರಣವು ಸ್ವರ್ಗದಂತೆ ಭಾಸವಾಗುತ್ತದೆ. ಆದರೂ ಈ ಸಂತೋಷದ ಉತ್ತುಂಗದಲ್ಲಿರುವಾಗ ನೀವು ಮಾಡಬಹುದಾದ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳಬಹುದು. ಆ ತಪ್ಪು ಯಾವ ಕ್ಷೇತ್ರದಲ್ಲಾಗಬಹುದು ಮತ್ತು ಅದನ್ನು ತಪ್ಪಿಸುವುದು ಹೇಗೆ ಎಂದು ಈಗ ವಿವರಿಸುತ್ತೇನೆ. ಇದನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಗುರುವು ಸದಾ ಒಳಿತನ್ನು ಮಾಡುತ್ತಾನೆ ಎಂಬುದು 100ಕ್ಕೆ 100 ಸತ್ಯ. ಆದರೆ ಎಚ್ಚರಿಕೆ ಎಂಬುದು ಪ್ರತಿಯೊಬ್ಬ ಮನುಷ್ಯನಿಗೆ ಇರಲೇಬೇಕಾದ ಬಹುಮುಖ್ಯ ಗುಣ. ಗ್ರಹಗಳ ಅನುಗ್ರಹವಿದ್ದರೂ ನಮ್ಮ ಕಾರ್ಯಗಳಲ್ಲಿ ಜಾಗರೂಕತೆ ಇಲ್ಲದಿದ್ದರೆ ಕಷ್ಟ ಅನುಭವಿಸಬೇಕಾಗುತ್ತದೆ. ಈ ಅವಧಿಯಲ್ಲಿ ನೀವು ಅತಿ ಮುಖ್ಯವಾಗಿ ಗಮನ ಹರಿಸಬೇಕಾದದ್ದು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆಗೆ. ಗುರುವಿನ ಪ್ರಭಾವದಿಂದ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಓಡಾಟ ಹೆಚ್ಚಾಗಬಹುದು. ಇದರಿಂದಾಗಿ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುವ ಸಾಧ್ಯತೆಗಳಿವೆ. ಅವರ ಆಹಾರ ಪದ್ಧತಿ, ಸಮಯಕ್ಕೆ ಸರಿಯಾದ ಊಟ, ಸಾಕಷ್ಟು ನಿದ್ರೆ ಮತ್ತು ಮಾನಸಿಕ ನೆಮ್ಮದಿಯ ಕಡೆಗೆ ನೀವು ವಿಶೇಷ ಗಮನ ಹರಿಸಬೇಕು. ಅವರಿಗೆ ಯಾವುದಾದರೂ ಸಣ್ಣ ಅನಾರೋಗ್ಯ, ಆಯಾಸ ಅಥವಾ ಮಾನಸಿಕ ಕಿರಿಕಿರಿ ಕಂಡು ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸುವುದು ಒಳಿತು. ಆರೋಗ್ಯವೇ ಮಹಾಭಾಗ್ಯ. ಸಂಗಾತಿಯ ಆರೋಗ್ಯ ಹದಗೆಟ್ಟರೆ ಇಡೀ ಕುಟುಂಬದ ನೆಮ್ಮದಿ ಹಾಳಾಗುತ್ತದೆ ಎಂಬುದನ್ನು ಮರೆಯಬೇಡಿ. ಇನ್ನು 2ನೆಯ ಅತಿ ದೊಡ್ಡ ಎಚ್ಚರಿಕೆ ಎಂದರೆ ಪಾಲುದಾರಿಕೆ. ಒಪ್ಪಂದಗಳಲ್ಲಿ ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆಯ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ, ನಿರೀಕ್ಷೆಗೂ ಮೀರಿ ಲಾಭ ಬರುತ್ತಿದೆ. ಜೊತೆಗಿರುವವರು ಬಹಳ ಒಳ್ಳೆಯವರು ಎಂದು ಯಾರನ್ನೂ ಕಣ್ಣು ಮುಚ್ಚಿ ನಂಬಲು ಹೋಗಬೇಡಿ. ಬಂಡವಾಳ ಹೂಡುವಾಗ ಅಥವಾ ಯಾವುದೇ ಕಾನೂನಾತ್ಮಕ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ ಕನಿಷ್ಠ 10 ಬಾರಿಯಾದರೂ ಅದನ್ನು ಓದಿ ಅರ್ಥ ಮಾಡಿಕೊಳ್ಳಿ. ಬೇಕಿದ್ರೆ ಕಾನೂನು ತಜ್ಞರ ಸಲಹೆ ಪಡೆಯಿರಿ. ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ಲೆಕ್ಕಾಚಾರ ಪಕ್ಕಾ ಇರಲಿ. ಅತಿಯಾದ ವಿಶ್ವಾಸ ಮತ್ತು ಮಿತಿಮೀರಿದ ನಂಬಿಕೆಯು ಕೆಲವೊಮ್ಮೆ ಮೋಸಕ್ಕೆ ದಾರಿ ಮಾಡಿಕೊಡಬಹುದು. ಭವಿಷ್ಯದಲ್ಲಿ ಸಂಬಂಧಗಳು ಹಾಳಾಗಬಹುದು ಎಂದರೆ ಆರಂಭದಲ್ಲಿಯೇ ಎಲ್ಲವೂ ಲಿಖಿತ ರೂಪದಲ್ಲಿ ಸ್ಪಷ್ಟವಾಗಿರಬೇಕು. ಆದ್ದರಿಂದ ವ್ಯವಹಾರದಲ್ಲಿ ಸ್ನೇಹವನ್ನು ಮತ್ತು ವೃತ್ತಿಪರತೆಯನ್ನು ಬೇರೆ ಬೇರೆಯಾಗಿಡುವುದು ಅತ್ಯಂತ ಅವಶ್ಯಕ.
ಈ ಎರಡು ಪ್ರಮುಖ ಎಚ್ಚರಿಕೆಗಳನ್ನು ನೀವು ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಿಮ್ಮ ಯಶಸ್ಸಿನ ಓಟವನ್ನು ಯಾರಿಂದಲೂ ಯಾವ ಶಕ್ತಿಯಿಂದಲೂ ತಡೆಯಲು ಸಾಧ್ಯವಿಲ್ಲ. ಈಗ ನೀವು ಕಾಯುತ್ತಿದ್ದ ಆ ಅದ್ಭುತ ಪರಿಹಾರಗಳ ಬಗ್ಗೆ ಹೇಳುವ ಸಮಯ ಬಂದಿದೆ. ಅದರಲ್ಲೂ ಮೂರನೇ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಅದೇನು ಎಂದು ತಿಳಿಯಲು ಸಿದ್ಧರಾಗಿ. ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಎದುರಾಗಬಹುದಾದ ಸಣ್ಣ ಪುಟ್ಟ ವಿಘ್ನಗಳನ್ನು ದೂರ ಮಾಡಲು ಮತ್ತು ಗ್ರಹಗಳ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ಕೆಲವು ಅತ್ಯಂತ ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ನೀವು ಶ್ರದ್ಧೆಯಿಂದ ಮಾಡಬೇಕಾಗುತ್ತದೆ. ಮೊದಲನೆಯದಾಗಿ, ಸಂಪತ್ತಿನ ಅಧಿದೇವತೆಯಾದ ಐಶ್ವರ್ಯ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡೆಯಲು ಪ್ರತಿ ಶುಕ್ರವಾರ ತಪ್ಪದೇ ಸ್ನಾನದ ನಂತರ ಶುಚಿರ್ಭೂತರಾಗಿ ಶ್ರೀ ಸೂಕ್ತವನ್ನು ಪಠಿಸಿ. ಶ್ರೀ ಸೂಕ್ತದ ಪಠಣವು ಸಾಮಾನ್ಯವಾದದ್ದಲ್ಲ. ಅದರಲ್ಲಿರುವ ಪ್ರತಿಯೊಂದು ಅಕ್ಷರವೂ ಬೀಜಾಕ್ಷರಗಳಷ್ಟೇ ಶಕ್ತಿಯುತವಾಗಿವೆ. ಇದರ ಪತನದಿಂದ ಮನೆಯಲ್ಲಿರುವ ದರಿದ್ರ ಮತ್ತು ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ದೈವಿಕ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ. ಹಣದ ಹರಿವು ನಿರಂತರವಾಗಿರಲು, ಬಂದ ಹಣ ಕೈಯಲ್ಲಿ ನಿಲ್ಲಲು ಇದು ದಾರಿ ಮಾಡಿಕೊಡುತ್ತದೆ. ನಿಮಗೆ ಸಂಸ್ಕೃತ ಶ್ಲೋಕಗಳನ್ನು ಪಠಿಸಲು ಕಷ್ಟವಾದರೆ ಅಥವಾ ಸಾಧ್ಯವಾಗದಿದ್ದರೆ ಶುಕ್ರವಾರದಂದು ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ಶ್ರೀ ಸೂಕ್ತದ ಆಡಿಯೋವನ್ನು ಭಕ್ತಿಯಿಂದ ಕೇಳಿದರೂ ಸಾಕು. ಭಗವಂತ ನಿಮ್ಮ ಭಕ್ತಿಯನ್ನು ಮೆಚ್ಚುತ್ತಾನೆ. ಎರಡನೆಯ ಪರಿಹಾರವೆಂದರೆ ನಿಮ್ಮ ಸಂಗಾತಿಗೆ ಆಗಾಗ ಹಳದಿ ಬಣ್ಣದ ಉಡುಗೊರೆಗಳನ್ನು ನೀಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿಗೆ ಅತ್ಯಂತ ಪ್ರಿಯವಾದ ಗುರುವಿನ ತತ್ವವನ್ನು ಪ್ರತಿನಿಧಿಸುವ ಬಣ್ಣವೆಂದರೆ ಅದು ಹಳದಿ ಬಣ್ಣದ ವಸ್ತ್ರ, ಸೀರೆ, ಶರ್ಟ್, ಸಿಹಿ ತಿನಿಸು ಅಥವಾ ಯಾವುದೇ ಸಣ್ಣ ಉಡುಗೊರೆಯನ್ನು ಪ್ರೀತಿಯಿಂದ ನಿಮ್ಮ ಸಂಗಾತಿಗೆ ನೀಡುವುದರಿಂದ ನಿಮ್ಮಿಬ್ಬರ ನಡುವಿನ ಪ್ರೀತಿ ದುಪ್ಪಟ್ಟಾಗುತ್ತದೆ. ಏಳನೇ ಮನೆಯಲ್ಲಿರುವ ಗುರುವಿನ ಬಲ ಹೆಚ್ಚಾಗುತ್ತದೆ. ಇದರಿಂದ ದಾಂಪತ್ಯದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ಗುರುವಿನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ಇದು ಕೇವಲ ಉಡುಗೊರೆಯಲ್ಲ, ನಿಮ್ಮ ದಾಂಪತ್ಯವನ್ನು ಬಲಪಡಿಸುವ ಮತ್ತು ಗ್ರಹದೋಷಗಳನ್ನು ನಿವಾರಿಸುವ ಒಂದು ಸುಂದರವಾದ ಮತ್ತು ಪ್ರಭಾವಶಾಲಿ ತಂತ್ರ. ಈಗ ನಾವು ಮೂರನೇ ಮತ್ತು ಅತ್ಯಂತ ಪ್ರಭಾವಶಾಲಿಯಾದ ಪರಿಹಾರದ ಕಡೆಗೆ ಬರೋಣ. ವಿಡಿಯೋದ ಆರಂಭದಲ್ಲಿ ನಾನು ಒತ್ತಿ ಹೇಳಿದ ಮಹತ್ವದ ಪರಿಹಾರವಿದು. ಇದನ್ನು ನೀವು ಯಾವುದೇ ಕಾರಣಕ್ಕೂ ಚಾಚು ತಪ್ಪದೆ ಪಾಲಿಸಬೇಕು. ನಾನು ವಿಡಿಯೋದ ಆರಂಭದಲ್ಲಿ ಉಲ್ಲೇಖಿಸಿದ ಈ ವಿಶೇಷವಾದ ಜೀವನವನ್ನೇ ಬದಲಾಯಿಸುವ ಶಕ್ತಿಯಿರುವ ಮೂರನೇ ಪರಿಹಾರವೇ ಗುರುಮಂತ್ರದ ಜಪ. ನೀವು ಪ್ರತಿದಿನ ಮುಂಚಾನೆ ಎದ್ದು ಸ್ನಾನ ಮುಗಿಸಿ ಶುಚಿರ್ಭೂತರಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪ್ರಶಾಂತವಾಗಿ ಕುಳಿತು 108 ಬಾರಿ ಗುರುಮಂತ್ರವನ್ನು ಜಪಿಸಬೇಕು. ಓಂ ಭ್ರೂಂ ಬೃಹಸ್ಪತಯೇ ನಮಃ ಎಂಬ ಈ ಮಂತ್ರವು ಅತ್ಯಂತ ಶಕ್ತಿಶಾಲಿಯಾದದ್ದು. ಜ್ಞಾನ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾದ ಈ ಮಂತ್ರವು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಗೊಂದಲಗಳನ್ನು ನಿವಾರಿಸುತ್ತದೆ. ಕಠಿಣ ಪರಿಸ್ಥಿತಿಗಳಲ್ಲಿ ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅದ್ಭುತ ಶಕ್ತಿಯನ್ನು ಮತ್ತು ವಿವೇಚನೆಯನ್ನು ನೀಡುತ್ತದೆ. ಈ ಮಂತ್ರದ ನಿರಂತರ ಜಪದಿಂದ ನಿಮ್ಮ ದೇಹದ ಸುತ್ತಲೂ ಮತ್ತು ನಿಮ್ಮ ಮನೆಯ ಸುತ್ತಲೂ ಒಂದು ದೈವಿಕ ರಕ್ಷಣಾ ಕವಚ ನಿರ್ಮಾಣವಾಗುತ್ತದೆ. ಯಾವುದೇ ಕಷ್ಟಗಳು, ಅಡೆತಡೆಗಳು, ಶತ್ರುಗಳ ಕಾಟ ಬಂದರೂ ಅದನ್ನು ಎದುರಿಸಿ ನಿಲ್ಲುವ ಶಕ್ತಿ ನಿಮ್ಮೊಳಗೆ ಜಾಗೃತವಾಗುತ್ತದೆ. ದಯವಿಟ್ಟು ಈ ಮಂತ್ರ ಜಪವನ್ನು ಕೇವಲ ಒಂದು ಆಚರಣೆಯಾಗಿರದೆ ನಿಮ್ಮ ದಿನಚರಿಯ ಒಂದು ಅವಿಭಾಜ್ಯ ಭಾಗವನ್ನಾಗಿಸಿಕೊಳ್ಳಿ. ಇನ್ನು ನಾಲ್ಕನೆಯ ಮತ್ತು ಕೊನೆಯ ಪರಿಹಾರವೆಂದರೆ ಪ್ರತಿ ಗುರುವಾರದಂದು ಗಂಡ ಮತ್ತು ಹೆಂಡತಿ ಇಬ್ಬರೂ ಒಟ್ಟಿಗೆ ಸೇರಿ ಹತ್ತಿರದ ಯಾವುದಾದರೂ ಗುರುವಿನ ದೇವಸ್ಥಾನ, ರಾಘವೇಂದ್ರ ಸ್ವಾಮಿಗಳ ಮಠ ಅಥವಾ ನಿಮ್ಮ ಇಷ್ಟ ದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆಯುವುದು. ದಂಪತಿಗಳಾಗಿ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ನಡುವಿನ ಆಧ್ಯಾತ್ಮಿಕ ಬಂಧ ಗಟ್ಟಿಯಾಗುತ್ತದೆ. ದೇವರ ಸನ್ನಿಧಿಯಲ್ಲಿ ಆ ಪವಿತ್ರ ವಾತಾವರಣದಲ್ಲಿ ಕಳೆಯುವ ಆ ಕೆಲವು ನಿಮಿಷಗಳು ನಿಮ್ಮ ಇಡೀ ವಾರದ ಆಯಾಸವನ್ನು, ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ದೂರ ಮಾಡುತ್ತದೆ. ಬದುಕು ಎಂಬುದು ಒಂದು ಸುಂದರವಾದ ಪಯಣ. ನಾವು ಮಾಡುವ ಕರ್ಮಗಳಿಗೆ ತಕ್ಕಂತೆ ನವಗ್ರಹಗಳು ನಮಗೆ ಕಾಲಕಾಲಕ್ಕೆ ಫಲಗಳನ್ನು ನೀಡುತ್ತವೆ. ನಿಮ್ಮ ರಾಶ್ಯಾಧಿಪತಿಯಾದ ಶನಿಯು ಕರ್ಮದ ನ್ಯಾಯಾಧೀಶನಾದರೆ ನಿಮ್ಮ 7ನೇ ಮನೆಗೆ ಬಂದಿರುವ ಗುರುವು ಕರುಣೆಯ ಸಾಗರ. ನೀವು ಇದುವರೆಗೆ ಮಾಡಿದ ಕಠಿಣ ಪರಿಶ್ರಮ, ನೀವು ಮಾಡಿದ ತ್ಯಾಗ ಮತ್ತು ನಿಮ್ಮ ಪ್ರಾಮಾಣಿಕತೆಗೆ ಈಗ ಈ ದೇವಗುರು ತಕ್ಕ ಬೆಲೆ ಕಟ್ಟಲಿದ್ದಾನೆ. ಈ ಹಿಂದಿನ 12 ವರ್ಷಗಳ ಕಾಲಚಕ್ರದಲ್ಲಿ ನೀವು ಸಾಕಷ್ಟು ಕಳೆದುಕೊಂಡಿರಬಹುದು, ಹಲವಾರು ಕಹಿ ಘಟನೆಗಳನ್ನು ಎದುರಿಸಿರಬಹುದು, ಜೀವನದ ಅನೇಕ ಕಠಿಣ ಪಾಠಗಳನ್ನು ಕಲಿತಿರಬಹುದು. ನಿಮಗೆ ಯಾರು ನಿಜವಾದ ಆಪ್ತರು, ಯಾರು ಮುಖವಾಡ ಹಾಕಿಕೊಂಡಿರುವ ಶತ್ರುಗಳು, ಕಷ್ಟ ಬಂದಾಗ ಯಾರು ಜೊತೆಗಿರುತ್ತಾರೆ ಎಂಬ ಸ್ಪಷ್ಟವಾದ ಅರಿವು ಈಗ ನಿಮಗಿದೆ. ಈ ಸುದೀರ್ಘ ಅನುಭವವೇ ನಿಮ್ಮ ಮುಂದಿನ ಬದುಕಿಗೆ ಅತಿ ದೊಡ್ಡ ಬಂಡವಾಳ. ಗುರುವಿನ ಈ ಉಚ್ಚ ಸ್ಥಿತಿಯು ನಿಮ್ಮಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರತರಲು, ನಿಮ್ಮ ಅಂತರಂಗದ ಆಸೆಗಳನ್ನು ಈಡೇರಿಸಿಕೊಳ್ಳಲು ಒಂದು ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿಕೊಡುತ್ತಿದೆ.
ವಿಡಿಯೋವನ್ನು ಇಲ್ಲಿಯವರೆಗೆ ಅತ್ಯಂತ ತಾಳ್ಮೆಯಿಂದ ಮತ್ತು ಆಸಕ್ತಿಯಿಂದ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾನು ಆ ಭಗವಂತನಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಮನಸ್ಸಿಗೆ ನಾಟಿದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗುರುದೇವ ಅಥವಾ ನನ್ನ ಕಷ್ಟಗಳಿಗೆ ಗುರು ರಾಯರಿದ್ದಾರೆ ಎಂದು ಬರೆಯುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಧನ್ಯವಾದಗಳು.